ಎಲ್ಲರಿಗೂ ಕಥಾಕುಸುಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನೀವು ಈವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇದು ಆಲಿಸುವೆಯ ಈ ಹೃದಯ ರಾಗವ ಸಂಚಿಕೆ 62. ತನ್ನ ತಂದೆಯನ್ನು ಫಿಸಿಯೋಥೆರಪಿಗೆ ಕರೆದುಕೊಂಡು ಹೋಗಲು ಮನೆಗೆ ಬಂದವಳಿಗೆ ಕಂಡದ್ದು ಚಿಂತಾಕ್ರಾಂತರಾಗಿ ಕುಳಿತಿದ್ದ ಮುರಳಿಯವರು. ಅಪ್ಪಂಗೆ ಏನಾಗಿದೆ? ನಾನು ಬೆಳಗ್ಗೆ ಹೋಗಬೇಕಾದ್ರೆ ಚೆನ್ನಾಗಿದ್ರಲ್ಲ, ಯಾಕೆ ಹೀಗೆ ಬೇಸರದಲ್ಲಿ ಕೂತಿದ್ದಾರೆ? ಏನಾದರೂ ಸಮಸ್ಯೆ ಆಗಿರಬಹುದಾ ಎಂದು ಮನದಲ್ಲೇ ಯೋಚಿಸಿದ ಶ್ರಿಯಾ ತನ್ನ ತಾಯಿಯನ್ನರಸಿ ಕೋಣೆಗೆ ಹೋದಳು. ಮುರಳಿಯವರು ತಮ್ಮ ಯೋಚನೆಯಲ್ಲಿ ಎಷ್ಟು ಮುಳುಗಿದ್ದರೆಂದರೆ ಮಗಳು ಬಂದದ್ದು ಅವರಿಗೆ ಅರಿವಾಗಲೇ ಇಲ್ಲ. ಅಮ್ಮ ಎಂದವಳನ್ನು ನೋಡಿ, ಚಿನ್ನು ಬಂದ್ಯಾ? ಹೋಗಿ ಕೈಕಾಲು ಮುಖ ತೊಳ್ಕೊಂಡು ಬಾ, ಊಟ ಬಡಿಸ್ತೇನೆ ಎಂದವರಿಗೆ, ಊಟ ಮಾಡ್ತೇನೆ, ಆದರೆ ಅದಕ್ಕೂ ಮೊದಲು ಅಪ್ಪನಿಗೆ ಏನಾಗಿದೆ ಅಮ್ಮ? ಯಾಕೆ ಹಾಗೆ ಕೂತಿದ್ದಾರೆ ಅದನ್ನು ಹೇಳು ಮೊದಲು ಎಂದಳು. ಅವಳ ಪಕ್ಕದಲ್ಲೇ ಕುಳಿತವರು, ಏನು ಅಂತ ಹೇಳಲಿ ಚಿನ್ನು, ಅತ್ತೆ ಮಾವ ಮಾಧವಪುರದಿಂದ ವಾಪಸ್ ಬಂದಿದ್ರು. ಎಷ್ಟು ವರ್ಷ ನಿಮ್ಮಪ್ಪ ಅವರ ಅಪ್ಪ ಅಮ್ಮನಿಂದ ದೂರವಿದ್ದರು. ಇವಾಗ ಅವರ ಮಧ್ಯೆ ಎಲ್ಲ ಸರಿಯಾಗಿದೆ. ಅದಕ್ಕೆ ನಿಮ್ಮಪ್ಪ ನಿಮ್ಮ ತಾತನ ಬಳಿ ಇನ್ನು ಮುಂದೆ ಇಲ್ಲೇ ಇರಿ ಅಂತ ಕೇಳ್ಕೊಂಡ್ರು. ಆದರೆ ಎಂದವರ ಮುಖದಲ್ಲಿದ್ದ ನಿರಾಶೆಯನ್ನು ಗುರುತಿಸಿದವಳು, ಅವರು ಅದಕ್ಕೆ ಒಪ್ಪಲಿಲ್ಲ ಅಲ್ವಾ ಎಂದು ಕೇಳಿದಳು. ಹೌದು ಎಂಬಂತೆ ತಲೆಯಾಡಿಸಿದವರು, ಅವರು ಈಗ ಇರುವ ಮನೆ ಹಾಗೂ ಪರಿಸರಕ್ಕೆ ತುಂಬ ಹೊಂದ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಆ ಮನೆ ಅವರಿಗೆ ಹಿಟ್ ಕೊಡಿಸಿದ್ದು. ಅದಕ್ಕೆ ಆ ಮನೆ ಮೇಲೆ ಅವರಿಗೆ ತುಂಬ ಪ್ರೀತಿ. ಅಷ್ಟೇ ಅಲ್ಲ, ಅವರು ಇಲ್ದಿದ್ರೆ ಸಿಂಬಾ ಊಟ ಮಾಡಲ್ವಂತೆ ಎಂದವರು, ಯಾರೂ ಇಲ್ಲದೇ ಇದ್ದಾಗ ಅವರಿಗೆ ಜೊತೆಯಾಗಿದ್ದವರನ್ನು ಈಗ ನಾವಿದ್ದೇವೆ ಅನ್ನೋ ಕಾರಣಕ್ಕೆ ಬಿಡುವುದು ಸರಿಯಲ್ಲ ಅಲ್ವಾ? ಅವರು ಹೇಳುವುದರಲ್ಲೂ ನ್ಯಾಯವಿದೆ ಎಂದು ತನ್ನ ಅತ್ತೆ ಮಾವನ ಮನಸ್ಸನ್ನು ಅರಿತವರು ಹೇಳಿದಾಗ, ಹೌದಮ್ಮ ಎಂದವಳು ಸುಮ್ಮನಾದಳು. ಆದರೆ ಮನದಲ್ಲಿ ಇದಕ್ಕೆ ಏನಾದರೂ ವ್ಯವಸ್ಥೆ ಮಾಡಬೇಕೆಂದು ನಿರ್ಧರಿಸಿದಳು. ಬೇಗನೆ ಊಟ ಮುಗಿಸಿದವಳು ತಂದೆಯ ಸನಿಹ ಬಂದಳು. ಅವರಿನ್ನೂ ಯೋಚನಾ ಸಾಗರದಲ್ಲಿ ಮುಳುಗಿದ್ದರು. ಮುಳುಗಿದವರನ್ನು ಎತ್ತಿ ದಡಕ್ಕೆ ಸೇರಿಸಲು ಅವಳೇ ಪ್ರಯತ್ನ ಮಾಡಬೇಕಾಯಿತು. ಅಪ್ಪ, ಅವರ ಕಿವಿ ಅದನ್ನು ಆಲಿಸಲಿಲ್ಲ. ಭುಜವಿಡಿದು ಅಲುಗಾಡಿಸಿದವಳೆ ಅಪ್ಪ ಎಂದಳು. ಈಗ ಎಚ್ಚೆತ್ತವರು, ಚಿನ್ನು ನೀನು ಯಾವಾಗ ಬಂದೆ ಎಂದು ಕೇಳಿದವರಿಗೆ, ನಾನು ಆಗಲೇ ಬಂದೆ, ನಂದು ಊಟನೂ ಆಯಿತು. ಇದ್ಯಾವುದ್ರ ಅರಿವಿಲ್ಲದೆ ಯಾವ ಯೋಚನೆಯಲ್ಲಿ ಮುಳುಗಿದ್ದೀರಿ ಅಪ್ಪ? ನೋಡಿ ಅಪ್ಪ, ನೀವು ಆದಷ್ಟು ಬೇಗ ಮೊದಲಿನಂತಾಗಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ನಿಮ್ಮ ಮನಸ್ಸು ಬೇಸರದಲ್ಲಿದ್ದರೆ ನೀವು ಮೊದಲಿನಂತಾಗಲು ಇನ್ನೂ ಸಮಯ ತಗೊಳ್ಳುತ್ತೆ. ನೀವು ಯಾವಾಗಲೂ ಖುಷಿಯಾಗಿರಬೇಕು. ನಿಮಗೆ ಅವರು ಮಾಡುವ ಚಿಕಿತ್ಸೆ ಮೇಲೆ ನಂಬಿಕೆ ಇರಬೇಕು. ಹಾಗಿದ್ದಲ್ಲಿ ನೀವು ಆದಷ್ಟು ಬೇಗ ಮೊದಲಿನಂತಾಗುತ್ತೀರಿ ಎಂದು ಚಿಕ್ಕ ಮಕ್ಕಳಿಗೆ ಹೇಳುವಂತೆ ಹೇಳಿದಳು. ಅವಳ ಮಾತಿನಲ್ಲಿ ನಿಜಾಂಶವಿದ್ದುದರಿಂದ, ಸರಿ ಚಿನ್ನು ಬಾ ಹೋಗುವ ಎಂದರು. ಅವರ ಮಾತಿಗೆ ತಲೆಯಾಡಿಸಿದವಳು ತನ್ನ ತಾಯಿಯ ಕಡೆಗೆ ನೋಡಿ ಕಣ್ಣಲ್ಲೇ ಹೋಗುವ ಎಂದಳು. ಮಗಳು ಆತ್ಮವಿಶ್ವಾಸ ತುಂಬಿದ್ರಿಂದ ಬೇಗನೆ ಚಿಕಿತ್ಸೆಗೆ ಸ್ಪಂದಿಸಿದರು ಮುರಳಿಯವರು. ಡಾಕ್ಟರ್ ರಮೇಶ್ರವರಿಗೂ ಅವರ ಆರೋಗ್ಯದಲ್ಲಿ ಪ್ರಗತಿ ಉಂಟಾಗಿದ್ದು ಕಂಡು ಸಂತೋಷವಾಗಿತ್ತು. ವೆರಿ ಗುಡ್ ಮುರಳಿ, ನೀವು ಟ್ರೀಟ್ಮೆಂಟ್ಗೆ ಬೇಗನೆ ಸ್ಪಂದಿಸ್ತಿದ್ದೀರಾ. ಇದೇ ರೀತಿ ಮುಂದುವರಿದರೆ ಆದಷ್ಟು ಬೇಗ ನೀವು ನಡೆಯಲು ಸಾಧ್ಯ ಎಂದು ಮುಗುಳ್ನಗೆ ಬೀರಿದರು ಡಾಕ್ಟರ್ ರಮೇಶ್. ಇದಕ್ಕೆಲ್ಲ ಕಾರಣ ನನ್ನ ಮಗಳು ಡಾಕ್ಟರ್ ಎಂದವರೇ ಮಗಳ ಕಡೆಗೆ ಕೃತಜ್ಞತಾ ಭಾವದಿಂದ ನೋಡಿದರು. ಅವಳು ಮುಗುಳ್ನಕ್ಕಳಷ್ಟೆ. ತಂದೆ ತಾಯಿಯನ್ನು ಮನೆಯ ತನಕ ಬಿಟ್ಟವಳು ಬೇಕರಿಗೆ ಹೋದಳು. ಮನೆಯ ಕರೆಗಂಟೆಯ ಸದ್ದು ಕೇಳಿ ಬಾಗಿಲ ಬಳಿ ಹೋದವರಿಗೆ ಕಂಡದ್ದು ಮುಗುಳ್ನಗುತ್ತಾ ನಿಂತಿರುವ ಸರಸ್ವತಿಯವರು. ಅರೆ ನೀವಾ, ಬನ್ನಿ ಬನ್ನಿ ಎಂದು ಮನೆಯೊಳಗೆ ಕರೆದರು. ರೀ, ಯಾರು ಬಂದಿದ್ದಾರೆ ನೋಡಿ ಎಂದು ತಮ್ಮ ಪತಿಗೆ ಹೇಳಿದವರು ಸರಸ್ವತಿಯವರನ್ನು ತೋರಿಸಿದರು. ನಮಸ್ಕಾರ ಎಂದು ಕೈಜೋಡಿಸಿದ ಮುರಳಿಯವರಿಗೆ ಪ್ರತಿಯಾಗಿ ನಮಸ್ಕಾರ ಎಂದರು ಸರಸ್ವತಿಯವರು. ನಿಂತೇ ಇದ್ದೀರಲ್ಲ, ಕೂತ್ಕೊಳ್ಳಿ ಎಂದು ಮುರಳಿಯವರು ಹೇಳಿದರೆ ಮೃದುಲಾರವರು ಅವರಿಗೆ ಕಾಫಿ ತಗೊಂಡು ಬಂದರು. ಕಾಫಿ ತಗೊಳ್ಳಿ ಎಂದವರ ಕೈಯಿಂದ ಕಾಫಿ ತೆಗೆದುಕೊಂಡವರೇ, ನೀವು ಕೂತ್ಕೊಳ್ಳಿ, ನಿಮ್ಮಿಬ್ಬರ ಜೊತೆ ಒಂದು ಮುಖ್ಯವಾದ ವಿಷಯ ಮಾತಾಡೋದಿದೆ ಎಂದು ಮಾತಿಗೆ ಪೀಟಿಗೆ ಹಾಕಿದರು. ಏನೋ ಗಂಭೀರವಾದ ವಿಷಯವಿರಬೇಕು ಎಂದುಕೊಂಡವರು, ಹೇಳಿ ಎಂದರು. ಅದು ಮಕ್ಕಳ ಮದುವೆ ಬಗ್ಗೆ ಮಾತಾಡಬೇಕಿತ್ತು. ನಾನು ಜ್ಯೋತಿಷ್ಯರ ಬಳಿ ಹೋಗಿ ಮುಹೂರ್ತ ನೋಡುವ ಅಂದ್ಕೊಂಡಿದ್ದೇನೆ ಎಂದವರಿಗೆ, ನೀವು ತಪ್ಪು ಭಾವಿಸದಿದ್ದರೆ ನಾನೊಂದು ಮಾತು ಹೇಳಬೇಕು ಎಂದರು ಮುರಳಿಯವರು. ನಿಮ್ಮ ಮಗಳ ಮದುವೆ ನಿಮಗೆ ಮಾತಾಡಲು ಹಕ್ಕಿದೆ. ಅದಕ್ಕಾಗಿ ನಾನು ಒಂದು ತೀರ್ಮಾನ ತಗೊಳ್ಳೋ ಮೊದಲು ನಿಮ್ಮ ಅಭಿಪ್ರಾಯವನ್ನು ಕೇಳೋಣ ಅಂತ ಬಂದೆ ಎಂದರು ನಮ್ರತೆಯಿಂದ. ಕೊಂಚವೂ ಅಹಂಕಾರವಿಲ್ಲದೆ ವಿನಯದಿಂದ ನುಡಿದವರ ಮಾತಿಗೆ ಅವರ ಬಗ್ಗೆ ಅಭಿಮಾನ ಮೂಡಿತು. ಅದು ಇನ್ನು ಸ್ವಲ್ಪ ದಿನದಲ್ಲಿ ನನ್ನ ಕಾಲು ಸರಿ ಹೋಗುತ್ತದೆ ಅಂತ ಡಾಕ್ಟರ್ ಹೇಳಿದ್ದಾರೆ. ನನಗೂ ನನ್ನ ಮಗಳ ಮದುವೆಗೆ ಮುಂದೆ ನಿಂತು ಎಲ್ಲ ನಾನೇ ನೋಡ್ಕೋಬೇಕು ಅಂತ ಆಸೆ. ನಿಮ್ಮದೇನು ಅಭ್ಯಂತರವಿಲ್ಲದಿದ್ದರೆ ಮಕ್ಕಳ ಮದುವೆ ನನ್ನ ಕಾಲು ಸರಿ ಹೋದ್ಮೇಲೆ ಮಾಡೋಣವಾ ಎಂದು ಕೇಳಿದರು. ತಂದೆಯಾಗಿ ಅವರಿಗೂ ಅವರ ಮಗಳ ಮದುವೆ ಬಗ್ಗೆ ಕನಸಿರುತ್ತದೆ. ತನ್ನ ತಂದೆಯೂ ಕೂಡ ತನ್ನ ಮದುವೆ ದಿನ ಎಷ್ಟು ಸಂಭ್ರಮದಿಂದ ಇದ್ದರು
ಎಂದೂ ನೆನೆದವರ ಕಣ್ಣಂಚು ಒದ್ದೆಯಾಯಿತು. ಅದಕ್ಕೇನಂತೆ, ಹಾಗೆ ಮಾಡೋಣ ಎಂದವರು ಸಂತೋಷದಿಂದಲೇ ಸಮ್ಮತಿಸಿದರು. ಮುಹೂರ್ತ ನೋಡಲು ಹೋಗುವಾಗ ನೀವಿಬ್ಬರೂ ಕೂಡ ಬನ್ನಿ ನನ್ನ ಜೊತೆ ಎಂದರು. ಸರಿ, ಹಾಗೆ ಆಗಲಿ ಎಂದರು ಮುರಳಿಯವರು. ಸರಿ, ನಾನೇನು ಬರ್ತೇನೆ ಎಂದು ಹೊರಡಲನುವಾದವರನ್ನು 1 ನಿಮಿಷ ಎಂದು ತಡೆದವರು. ನಿಮ್ಮ ಮಗ ಹಿತ್ ತುಂಬ ಒಳ್ಳೆ ಹುಡುಗ. ಯಾವಾಗಲೂ ನಾವು ಕೇಳದೇ ಇದ್ದರೂ ಸಂದರ್ಭಕ್ಕೆ ಸರಿಯಾಗಿ ನಮಗೆ ನೆರವಾಗ್ತಾನೆ. ಅಂಥ ಮಗನನ್ನು ಹೆತ್ತ ನೀವು ಪುಣ್ಯವಂತರು ಎಂದು ಭಾವುಕರಾದರು ಮುರಳಿಯವರು. ಸರಸ್ವತಿಯವರ ಕಣ್ಗಳಿಂದ ಆನಂದ ಬಾಷ್ಪ ಹರಿಯಿತು. ಹೌದು, ನನ್ನ ಮಗನನ್ನು ಪಡೆಯಲು ನಾನು ನಮ್ಮ ಯಜಮಾನರು ತುಂಬ ಪುಣ್ಯ ಮಾಡಿದ್ವಿ ಎಂದವರ ಮಾತಿನಲ್ಲಿ ತಮ್ಮ ಮಗನ ಬಗ್ಗೆ ಅಭಿಮಾನವಿತ್ತು. ನಾನೇನು ಬರ್ತೇನೆ ಎಂದವರು ಅಲ್ಲಿಂದ ಹೊರಟರು. ಮೃದುಲಾ, ಮದುವೆ ಮುಂದೂಡಿದ್ರಲ್ಲಿ ನಿನಗೇನು ಬೇಸರವಿಲ್ಲ ತಾನೆ ಎಂದು ಪ್ರಶ್ನಿಸಿದವರಿಗೆ ಇಲ್ಲ ರೀ ಎಂದು ಉತ್ತರಿಸಿದವರು. ನೀವು ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಳ್ಳಿ ಎಂದವರು ಅವರಿಗೆ ಮಲಗಲು ನೆರವು ಮಾಡಿದರು. ಆವತ್ತಿನ ದಿನದ ಕೆಲಸ ಮುಗಿಸಿ ಮನೆಗೆ ಬಂದವಳೆ ಮೊದಲು ಫ್ರೆಶ್ ಆದವಳು. ಅಮ್ಮ, ಕಾಫಿ ಎಂದಳು. ಊರ್ಮಿಳಾರವರು ಇರು ಬಂದೆ ಎಂದವರು ಕಾಫಿ ಮತ್ತು ತಿಂಡಿ ತಂದರು. ಗಬಗಬನೆ ತಿನ್ನುವವಳನ್ನು ನೋಡುತ್ತಾ, ಯಾಕಿಷ್ಟು ಅವಸರ, ಆರಾಮಾಗಿ ತಿನ್ನಬಾರ್ದಾ ಎಂದು ಗದರಿದರು. ನಂಗೆ ಸ್ವಲ್ಪ ಕೆಲಸ ಇದೆ ಎಂದಳು ಬಾಯಿಯಲ್ಲಿ ತಿಂಡಿ ತುಂಬುತ್ತಾ. ಬೇಗ ತಿಂಡಿ ತಿಂದು ಮುಗಿಸಿದವಳೆ ಬಾಲ್ಕನಿಯತ್ತ ಓಡಿದಳು. ಎದುರು ಮನೆಯ ಬಾಲ್ಕನಿಯತ್ತ ನೋಟ ಹರಿಸಿದವಳಿಗೆ ಅವಳು ಹುಡುಕುವ ವ್ಯಕ್ತಿ ಅಲ್ಲಿ ಕಾಣಲಿಲ್ಲ. ನೇರ ತನ್ನ ಕೋಣೆಗೆ ಹೋದವಳೆ ಪ್ರವೀಣ್ಗೆ ಕರೆ ಮಾಡಿದಳು. ಹಲೋ, ಎಲ್ಲಿದ್ಯಾ? ಮನೇಲಿದ್ದೇನೆ. ಬಾಲ್ಕನಿಯಲ್ಲಿ ಕಾಣಲಿಲ್ಲ ಎಂದವಳಿಗೆ ನಾನು ಈಗಷ್ಟೇ ಮನೆಗೆ ಬಂದೆ ಎಂದ. ಸರಿ, ನಾನು ನಿನ್ನ ಜೊತೆ ಮಾತಾಡಬೇಕು. ನಿನ್ನ ಕಾಫಿ ಆದಮೇಲೆ ನಂಗೆ ಕಾಲ್ ಮಾಡು. ಹಿಟ್ಸ್ ಓಕೆ, ಪರವಾಗಿಲ್ಲ, ಅದೇನು ಹೇಳಬೇಕೋ ಹೇಳು ಎಂದವನಿಗೆ. ನಿನಗೊಂದು ಸಾರಿ ಹೇಳಿದರೆ ಅರ್ಥ ಆಗಲ್ವಾ? ಮೊದಲು ಹೊಟ್ಟೆಗೇನಾದರೂ ಹಾಕು, ಆಮೇಲೆ ಮಾತಾಡುವೆ ಅಂತೆ ಎಂದವಳು ಕರೆ ಸ್ಥಗಿತಗೊಳಿಸಿ ತನ್ನಲ್ಲೇ ನಕ್ಕರೆ. ಹುಡುಗಿ ಜೋರಿದ್ದಾಳೆ ಎಂದವನ ಮುಖದಲ್ಲಿ ಕಿರುನಗೆ ಹಾದು ಹೋಯಿತು. ಅರ್ಧ ತಾಸು ಕಳೆದು ಅವಳಿಗೆ ಕರೆ ಮಾಡಿದ. ಪ್ರೇಕ್ಷಾ? ಹಾಂ, ಫ್ರೀ ಇದೆಯಾ? ಹೌದು. ಸರಿ, ಈಗಲೇ ಬಂದೆ ಎಂದು ಕರೆ ಸ್ಥಗಿತಗೊಳಿಸಿದವಳೆ. ಅಮ್ಮ, ನಾನೀಗ ಬರ್ತೇನೆ ಎಂದು ಹೊರಟವಳನ್ನು ತಡೆದವರು. ನಿಲ್ಲು, ಎಲ್ಲಿಗೆ ಹೋಗ್ತಿದ್ಯಾ ಅಂತ ಹೇಳಿ ಹೋಗು ಎಂದವರಿಗೆ. ಮ್ಯಾಟ್ರಿಮೋನಿಯಲ್ಲಿ ರಿಜಿಸ್ಟರ್ ಮಾಡೋಕ್ಕೆ ಹೋಗ್ತಿದ್ದೇನೆ ಎಂದವಳೆ ಅಲ್ಲಿಂದ ಓಡಿದಳು. ಏನು, ಮ್ಯಾಟ್ರಿಮೋನಿನಾ ಎಂದವರು ಕಣ್ಣು ಬಾಯಿ ಬಿಟ್ಟು ನೋಡಿದರು. ಆದರೆ ಪ್ರೇಕ್ಷಾದಾಗಲೇ ಅವಳು ತಲುಪಬೇಕಾದ ಜಾಗಕ್ಕೆ ತಲುಪಿದ್ದಳು. ಮುಂದುವರಿಯುವುದು.